ಥ್ಯಾಂಕ್ ಯು. ನಾನು ರೇಣುಕಾರಾಧ್ಯ, ಬಳ್ಳಾರಿ ಜಿಲ್ಲೆಯ ವರದಿಗಾರ. ಇವತ್ತು ನಾನು ಅಧಿಕಾರಿಗಳು ಯಾವ ರೀತಿಯಾಗಿ ಕಳ್ಳಾಟವನ್ನು ಮಾಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಹಣವನ್ನು ಲೂಟಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಸಾಕ್ಷಿಯನ್ನು ತೋರಿಸ್ತೀನಿ. ನೇರವಾಗಿ ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ನಾನೀಗ ಬಳ್ಳಾರಿ ಸಮೀಪದ ಮೋಕ ಗ್ರಾಮದ ಬಳಿ ಇರ್ತಕ್ಕಂಥ LLC ಕಾಲುವೆ ಸಮೀಪ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಒಂದು ಕಡೆಗೆ ಬೃಹತ್ತಾದ ಕಾಲುವೆ ಇದೆ. ಆ ಕಾಲುವೆ ಅಕ್ಕಪಕ್ಕ ಎರಡೂ ಕಡೆಗೂ ಕೂಡ ಮಣ್ಣನ್ನು ಹಾಕಿದ್ದಾರೆ. ಬೇಸಿಗೆ ಹಿನ್ನೆಲೆಯಲ್ಲಿ ಕಾಲುವೆಯನ್ನು ಕ್ಲೀನ್ ಮಾಡಿದ್ದಾರೆ. ಅಂದರೆ ಕಾಲುವೆ ಖಾಲಿ ಇದ್ದಾಗ, ಈ ಕಾಲುವೆ ಏನು ಖಾಲಿ ಇತ್ತು ಅಂತಹ ಸಂದರ್ಭದಲ್ಲಿ ಮಣ್ಣನ್ನು ಅಂದರೆ ತ್ಯಾಜ್ಯವನ್ನು ತೆಗೆದು, ಕಾಲುವೆಯಿಂದ ಹೊರಗಡೆ ತ್ಯಾಜ್ಯವನ್ನು ತೆಗೆದು ಇಕ್ಕೆಲಗಳಲ್ಲಿ, ಅಂದರೆ ಈ ಕಾಲುವೆಯ ಇಕ್ಕೆಲಗಳಲ್ಲಿ ಹಾಕಿದ್ದಾರೆ. ಆದರೆ ನೀವು ನೇರವಾಗಿ ಆ ದೃಶ್ಯವನ್ನು ನೋಡಿದರೆ ಗೊತ್ತಾಗುತ್ತೆ, ಆ ಮಣ್ಣು ಪುನಃ ಮತ್ತೆ ಕಾಲುವೆಗೆ ಬೀಳ್ತಾ ಇರ್ತಕ್ಕಂಥದ್ದು. ಒಂದು ಸಣ್ಣ ಮಳೆ ಬಂದರೆ ಸಾಕು, ಅದು ಸಂಪೂರ್ಣವಾಗಿ ಮತ್ತೆ ಕಾಲುವೆ ಒಳಗೆ ಬೀಳುತ್ತೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಬೇಸಿಗೆ ಸಂದರ್ಭದಲ್ಲಿ ಕಾಲುವೆಯನ್ನು ಕ್ಲೀನ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ದೃಶ್ಯದಲ್ಲಿ ನೋಡ್ಬೋದು, ಸುಮಾರು 2 ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಈ 2 ಅಡಿಯಷ್ಟು ಮಣ್ಣು ಏನಿದೆ ಇದನ್ನು ತೆಗೆದು ದೂರ ಹಾಕಬೇಕು. ಇದೆಲ್ಲ ಸಿಲ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದಕ್ಕೂ ಕೂಡ ಬಳಕೆಗೆ ಬರೋದಿಲ್ಲ. ಆದರೆ ಈಗ ಕಾಲುವೆ ಪಕ್ಕನೇ ಇವರು ಅಧಿಕಾರಿಗಳು ಹಾಕ್ಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಬೇಸಿಗೆಯಲ್ಲಿ ಕಾಲುವೆಯಿಂದ ಮಣ್ಣನ್ನು ಎತ್ತಿ ದೂರ ಹಾಕಬೇಕು. ಆದರೆ ಇವರು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ 2 ಕಡೆಗೆ ಹಾಕ್ತಾ ಇರ್ತಕ್ಕಂಥದ್ದು. ಒಂದು ಸಣ್ಣ ಮಳೆ ಬಂದರೆ ಸಾಕು, ಸುಮಾರು 2 ಅಡಿಯಷ್ಟು 2 ಕಡೆಗೆ ಏನು ಮಣ್ಣು ಹಾಕಿದ್ದಾರೆ ಇದೆಲ್ಲವೂ ಕೂಡ ಮತ್ತೆ ಪುನಃ ಕಾಲುವೆಗೆ ಬೀಳುತ್ತೆ. ಅದಕ್ಕೆ ನಿದರ್ಶನ ಕೂಡ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಆ ದೃಶ್ಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಆ ಮಣ್ಣೆಲ್ಲವೂ ಕೂಡ ಈಗ ಮತ್ತೆ ಪುನಃ ಕಾಲುವೆಗೆ ಬೀಳ್ತಾ ಇದೆ. ಇದಕ್ಕೆ ಏನು ಈ ಕಾಮಗಾರಿ ಮಾಡಿರ್ತಕ್ಕಂಥದಕ್ಕೆ ಬಿಲ್ಲನ್ನು ಹಾಕಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೂಡ ಬಳಕೆ ಮಾಡ್ತಾರೆ. ಯಾಕಾಗಿ ಅಂದರೆ ಇದು ತುಂಗಭದ್ರಾ ಜಲಾಶಯದಿಂದ ಬಳ್ಳಾರಿ ಮೂಲಕ ಆಂಧ್ರಕ್ಕೆ ಹೋಗುತ್ತೆ. 100 ಕಿಲೋಮೀಟರ್ ಇರತಕ್ಕಂಥ ಈ LLC ಕಾಲುವೆಗೆ ಸಂಪೂರ್ಣವಾಗಿ ಇದೇ ರೀತಿಯಾಗಿ ಪ್ರತಿ ವರ್ಷ ಏನು ಬೇಸಿಗೆ ಸಂದರ್ಭದಲ್ಲಿ ಮಣ್ಣನ್ನು ಹೊರಗಡೆ ತೆಗಿತಾರೆ. ಜೊತೆಗೆ ತ್ಯಾಜ್ಯವನ್ನು ಅಥವಾ ಜಂಗಲ್ ಕಟ್ಟಿಂಗ್ ಅಂತ ಮಾಡ್ತಾರೆ, ಅದೆಲ್ಲವನ್ನು ತೆಗೆದು ಹೊರಗಡೆ ಹಾಕ್ತಾರೆ. ಆದರೆ ಈಗ ಈ ಒಂದು ಕಾಮಗಾರಿ ಅನುಮಾನವನ್ನು ಮೂಡಿಸ್ತಾ ಇದೆ. ಈ ಮಣ್ಣೆಲ್ಲವೂ ಕೂಡ ಪುನಃ ಮತ್ತೆ ಏನು ಕಾಲುವೆಗೆ ಬಿದ್ದರೆ ಮತ್ತೆ ಮುಂದಿನ ವರ್ಷ ಇದೇ ರೀತಿಯಾಗಿ ಕಾಮಗಾರಿಯನ್ನು ಮಾಡಬೇಕಾಗುತ್ತೆ. ಸರಿಯಾಗಿ ಒಂದು ಬಾರಿ ಈ ಮಣ್ಣನ್ನು ತೆಗೆದು ದೂರ ಸುಮಾರು ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಹಾಕಿದರೆ ಸುಮಾರು 3 ವರ್ಷ ಕಾಲುವೆಗಳನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಅಷ್ಟರ ಮಟ್ಟಿಗೆ ನೀಟಾಗುತ್ತೆ. ಆದರೆ ಇವರು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಕಾಲುವೆಯ ಇಕ್ಕೆಲಗಳಲ್ಲಿ ಹಾಕ್ತಾ ಹೋದರೆ ಈ ಮಣ್ಣು ಪುನಃ ಬೀಳುತ್ತೆ, ಮತ್ತು ಅವರಿಗೆ ಕೆಲಸ ಸಿಗುತ್ತೆ. ಒಂದು ರೀತಿಯಾಗಿ ಏನು ಸಂಪೂರ್ಣವಾಗಿ ಅಥವಾ ಶಾಶ್ವತವಾಗಿ ಸಮಸ್ಯೆ ಬಗೆಹರಿಯೋದಕ್ಕಿಂತ ತಾತ್ಕಾಲಿಕವಾಗಿ ಸಮಸ್ಯೆ ಬಗೆಹರಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು, ಅಂದರೆ TB ಬೋರ್ಡ್ನ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೆ ಒಂದು ಕಡೆಗೆ ನೀರಿಲ್ಲ, ಇನ್ನೊಂದು ಕಡೆಗೆ ಈ ರೀತಿಯಾಗಿ ಅಧಿಕಾರಿಗಳು ಕಳ್ಳಾಟವನ್ನು ಮಾಡ್ತಿದ್ದಾರೆ, ಸರ್ಕಾರದ ಹಣವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಈ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತ ರೈತರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ಬಳ್ಳಾರಿಯ ಪ್ರಮುಖ ಸುದ್ದಿ. ಥ್ಯಾಂಕ್ ಯು. ನಾನು ರೇಣುಕಾರಾಧ್ಯ, ಬಳ್ಳಾರಿ ಜಿಲ್ಲೆಯ ವರದಿಗಾರ. ಇವತ್ತು ನಾನು ಅಧಿಕಾರಿಗಳು ಯಾವ ರೀತಿಯಾಗಿ ಕಳ್ಳಾಟವನ್ನು ಮಾಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಹಣವನ್ನು ಲೂಟಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಸಾಕ್ಷಿಯನ್ನು ತೋರಿಸ್ತೀನಿ. ನೇರವಾಗಿ ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ನಾನೀಗ ಬಳ್ಳಾರಿ ಸಮೀಪದ ಮೋಕ ಗ್ರಾಮದ ಬಳಿ ಇರ್ತಕ್ಕಂಥ LLC ಕಾಲುವೆ ಸಮೀಪ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಒಂದು ಕಡೆಗೆ ಬೃಹತ್ತಾದ ಕಾಲುವೆ ಇದೆ. ಆ ಕಾಲುವೆ ಅಕ್ಕಪಕ್ಕ 2 ಕಡೆಗೂ ಕೂಡ ಮಣ್ಣನ್ನು ಹಾಕಿದ್ದಾರೆ. ಬೇಸಿಗೆ ಹಿನ್ನೆಲೆಯಲ್ಲಿ ಕಾಲುವೆಯನ್ನು ಕ್ಲೀನ್ ಮಾಡಿದ್ದಾರೆ. ಅಂದರೆ ಕಾಲುವೆ ಖಾಲಿ ಇದ್ದಾಗ, ಈ ಕಾಲುವೆ ಏನು ಖಾಲಿ ಇತ್ತು ಅಂತಹ ಸಂದರ್ಭದಲ್ಲಿ ಮಣ್ಣನ್ನು ಅಂದರೆ ತ್ಯಾಜ್ಯವನ್ನು ತೆಗೆದು, ಕಾಲುವೆಯಿಂದ ಹೊರಗಡೆ ತ್ಯಾಜ್ಯವನ್ನು ತೆಗೆದು ಇಕ್ಕೆಲಗಳಲ್ಲಿ, ಅಂದರೆ ಈ ಕಾಲುವೆಯ ಇಕ್ಕೆಲಗಳಲ್ಲಿ ಹಾಕಿದ್ದಾರೆ. ಆದರೆ ನೀವು ನೇರವಾಗಿ ಆ ದೃಶ್ಯವನ್ನು ನೋಡಿದರೆ ಗೊತ್ತಾಗುತ್ತೆ, ಆ ಮಣ್ಣು ಪುನಃ ಮತ್ತೆ ಕಾಲುವೆಗೆ ಬೀಳ್ತಾ ಇರ್ತಕ್ಕಂಥದ್ದು. ಒಂದು ಸಣ್ಣ ಮಳೆ ಬಂದರೆ ಸಾಕು, ಅದು ಸಂಪೂರ್ಣವಾಗಿ ಮತ್ತೆ ಕಾಲುವೆ ಒಳಗೆ ಬೀಳುತ್ತೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಬೇಸಿಗೆ ಸಂದರ್ಭದಲ್ಲಿ ಕಾಲುವೆಯನ್ನು ಕ್ಲೀನ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ದೃಶ್ಯದಲ್ಲಿ ನೋಡ್ಬೋದು, ಸುಮಾರು 2 ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಈ 2 ಅಡಿಯಷ್ಟು ಮಣ್ಣು ಏನಿದೆ ಇದನ್ನು ತೆಗೆದು ದೂರ ಹಾಕಬೇಕು. ಇದೆಲ್ಲ ಸಿಲ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದಕ್ಕೂ ಕೂಡ ಬಳಕೆಗೆ ಬರೋದಿಲ್ಲ. ಆದರೆ ಈಗ ಕಾಲುವೆ ಪಕ್ಕನೇ ಇವರು ಅಧಿಕಾರಿಗಳು
ಹಾಕ್ಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಬೇಸಿಗೆಯಲ್ಲಿ ಕಾಲುವೆಯಿಂದ ಮಣ್ಣನ್ನು ಎತ್ತಿ ದೂರ ಹಾಕಬೇಕು. ಆದರೆ ಇವರು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಎರಡು ಕಡೆಗೆ ಹಾಕ್ತಾ ಇರ್ತಕ್ಕಂಥದ್ದು. ಒಂದು ಸಣ್ಣ ಮಳೆ ಬಂದರೆ ಸಾಕು, ಸುಮಾರು 2 ಅಡಿಯಷ್ಟು ಎರಡು ಕಡೆಗೆ ಏನು ಮಣ್ಣು ಹಾಕಿದ್ದಾರೆ ಇದೆಲ್ಲವೂ ಕೂಡ ಮತ್ತೆ ಪುನಃ ಕಾಲುವೆಗೆ ಬೀಳುತ್ತೆ. ಅದಕ್ಕೆ ನಿದರ್ಶನ ಕೂಡ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಆ ದೃಶ್ಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಆ ಮಣ್ಣೆಲ್ಲವೂ ಕೂಡ ಈಗ ಮತ್ತೆ ಪುನಃ ಕಾಲುವೆಗೆ ಬೀಳ್ತಾ ಇದೆ. ಇದಕ್ಕೆ ಏನು ಈ ಕಾಮಗಾರಿ ಮಾಡಿರ್ತಕ್ಕಂಥದಕ್ಕೆ ಬಿಲ್ಲನ್ನು ಹಾಕಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೂಡ ಬಳಕೆ ಮಾಡ್ತಾರೆ. ಯಾಕಾಗಿ ಅಂದರೆ ಇದು ತುಂಗಭದ್ರಾ ಜಲಾಶಯದಿಂದ ಬಳ್ಳಾರಿ ಮೂಲಕ ಆಂಧ್ರಕ್ಕೆ ಹೋಗುತ್ತೆ. 100 ಕಿಲೋಮೀಟರ್ ಇರತಕ್ಕಂಥ ಈ LLC ಕಾಲುವೆಗೆ ಸಂಪೂರ್ಣವಾಗಿ ಇದೇ ರೀತಿಯಾಗಿ ಪ್ರತಿ ವರ್ಷ ಏನು ಬೇಸಿಗೆ ಸಂದರ್ಭದಲ್ಲಿ ಮಣ್ಣನ್ನು ಹೊರಗಡೆ ತೆಗಿತಾರೆ, ಜೊತೆಗೆ ತ್ಯಾಜ್ಯವನ್ನು ಅಥವಾ ಜಂಗಲ್ ಕಟ್ಟಿಂಗ್ ಅಂತ ಮಾಡ್ತಾರೆ, ಅದೆಲ್ಲವನ್ನು ತೆಗೆದು ಹೊರಗಡೆ ಹಾಕ್ತಾರೆ. ಆದರೆ ಈಗ ಈ ಒಂದು ಕಾಮಗಾರಿ ಅನುಮಾನವನ್ನು ಮೂಡಿಸ್ತಾ ಇದೆ. ಈ ಮಣ್ಣೆಲ್ಲವೂ ಕೂಡ ಪುನಃ ಮತ್ತೆ ಏನು ಕಾಲುವೆಗೆ ಬಿದ್ದರೆ ಮತ್ತೆ ಮುಂದಿನ ವರ್ಷ ಇದೇ ರೀತಿಯಾಗಿ ಕಾಮಗಾರಿಯನ್ನು ಮಾಡಬೇಕಾಗುತ್ತೆ. ಸರಿಯಾಗಿ ಒಂದು ಬಾರಿ ಈ ಮಣ್ಣನ್ನು ತೆಗೆದು ದೂರ ಸುಮಾರು ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಹಾಕಿದರೆ ಸುಮಾರು 3 ವರ್ಷ ಕಾಲುವೆಗಳನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ, ಅಷ್ಟರ ಮಟ್ಟಿಗೆ ನೀಟಾಗುತ್ತೆ. ಆದರೆ ಇವರು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಕಾಲುವೆಯ ಇಕ್ಕೆಲಗಳಲ್ಲಿ ಹಾಕ್ತಾ ಹೋದರೆ ಈ ಮಣ್ಣು ಪುನಃ ಬೀಳುತ್ತೆ, ಮತ್ತು ಅವರಿಗೆ ಕೆಲಸ ಸಿಗುತ್ತೆ. ಒಂದು ರೀತಿಯಾಗಿ ಏನು ಸಂಪೂರ್ಣವಾಗಿ ಅಥವಾ ಶಾಶ್ವತವಾಗಿ ಸಮಸ್ಯೆ ಬಗೆಹರಿಯೋದಕ್ಕಿಂತ ತಾತ್ಕಾಲಿಕವಾಗಿ ಸಮಸ್ಯೆ ಬಗೆಹರಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ಅಂದರೆ TB ಬೋರ್ಡ್ನ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೆ ಒಂದು ಕಡೆಗೆ ನೀರಿಲ್ಲ, ಇನ್ನೊಂದು ಕಡೆಗೆ ಈ ರೀತಿಯಾಗಿ ಅಧಿಕಾರಿಗಳು ಕಳ್ಳಾಟವನ್ನು ಮಾಡ್ತಿದ್ದಾರೆ, ಸರ್ಕಾರದ ಹಣವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಈ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತ ರೈತರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ಬಳ್ಳಾರಿಯ ಪ್ರಮುಖ ಸುದ್ದಿ. ಥ್ಯಾಂಕ್ ಯು. ನಾನು ರೇಣುಕಾರಾಧ್ಯ, ಬಳ್ಳಾರಿ ಜಿಲ್ಲೆಯ ವರದಿಗಾರ. ಇವತ್ತು ನಾನು ಅಧಿಕಾರಿಗಳು ಯಾವ ರೀತಿಯಾಗಿ ಕಳ್ಳಾಟವನ್ನು ಮಾಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಹಣವನ್ನು ಲೂಟಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಸಾಕ್ಷಿಯನ್ನು ತೋರಿಸ್ತೀನಿ. ನೇರವಾಗಿ ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ನಾನೀಗ ಬಳ್ಳಾರಿ ಸಮೀಪದ ಮೋಕ ಗ್ರಾಮದ ಬಳಿ ಇರ್ತಕ್ಕಂಥ LLC ಕಾಲುವೆ ಸಮೀಪ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಒಂದು ಕಡೆಗೆ ಬೃಹತ್ತಾದ ಕಾಲುವೆ ಇದೆ. ಆ ಕಾಲುವೆ ಅಕ್ಕಪಕ್ಕ ಎರಡೂ ಕಡೆಗೂ ಕೂಡ ಮಣ್ಣನ್ನು ಹಾಕಿದ್ದಾರೆ. ಬೇಸಿಗೆ ಹಿನ್ನೆಲೆಯಲ್ಲಿ ಕಾಲುವೆಯನ್ನು ಕ್ಲೀನ್ ಮಾಡಿದ್ದಾರೆ. ಅಂದರೆ ಕಾಲುವೆ ಖಾಲಿ ಇದ್ದಾಗ, ಈ ಕಾಲುವೆ ಏನು ಖಾಲಿ ಇತ್ತು ಅಂತಹ ಸಂದರ್ಭದಲ್ಲಿ ಮಣ್ಣನ್ನು ಅಂದರೆ ತ್ಯಾಜ್ಯವನ್ನು ತೆಗೆದು, ಕಾಲುವೆಯಿಂದ ಹೊರಗಡೆ ತ್ಯಾಜ್ಯವನ್ನು ತೆಗೆದು ಇಕ್ಕೆಲಗಳಲ್ಲಿ ಅಂದರೆ ಈ ಕಾಲುವೆಯ ಇಕ್ಕೆಲಗಳಲ್ಲಿ ಹಾಕಿದ್ದಾರೆ. ಆದರೆ ನೀವು ನೇರವಾಗಿ ಆ ದೃಶ್ಯವನ್ನು ನೋಡಿದರೆ ಗೊತ್ತಾಗುತ್ತೆ, ಆ ಮಣ್ಣು ಪುನಃ ಮತ್ತೆ ಕಾಲುವೆಗೆ ಬೀಳ್ತಾ ಇರ್ತಕ್ಕಂಥದ್ದು. ಒಂದು ಸಣ್ಣ ಮಳೆ ಬಂದರೆ ಸಾಕು, ಅದು ಸಂಪೂರ್ಣವಾಗಿ ಮತ್ತೆ ಕಾಲುವೆ ಒಳಗೆ ಬೀಳುತ್ತೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಬೇಸಿಗೆ ಸಂದರ್ಭದಲ್ಲಿ ಕಾಲುವೆಯನ್ನು ಕ್ಲೀನ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ದೃಶ್ಯದಲ್ಲಿ ನೋಡ್ಬೋದು, ಸುಮಾರು 2 ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಈ 2 ಅಡಿಯಷ್ಟು ಮಣ್ಣು ಏನಿದೆ ಇದನ್ನು ತೆಗೆದು ದೂರ ಹಾಕಬೇಕು. ಇದೆಲ್ಲ ಸಿಲ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದಕ್ಕೂ ಕೂಡ ಬಳಕೆಗೆ ಬರೋದಿಲ್ಲ. ಆದರೆ ಈಗ ಕಾಲುವೆ ಪಕ್ಕನೇ ಇವರು ಅಧಿಕಾರಿಗಳು ಹಾಕ್ಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಬೇಸಿಗೆಯಲ್ಲಿ ಕಾಲುವೆಯಿಂದ ಮಣ್ಣನ್ನು ಎತ್ತಿ ದೂರ ಹಾಕಬೇಕು. ಆದರೆ ಇವರು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಎರಡು ಕಡೆಗೆ ಹಾಕ್ತಾ ಇರ್ತಕ್ಕಂಥದ್ದು. ಒಂದು ಸಣ್ಣ ಮಳೆ ಬಂದರೆ ಸಾಕು, ಸುಮಾರು 2 ಅಡಿಯಷ್ಟು ಎರಡು ಕಡೆಗೆ ಏನು ಮಣ್ಣು ಹಾಕಿದ್ದಾರೆ ಇದೆಲ್ಲವೂ ಕೂಡ ಮತ್ತೆ ಪುನಃ ಕಾಲುವೆಗೆ ಬೀಳುತ್ತೆ. ಅದಕ್ಕೆ ನಿದರ್ಶನ ಕೂಡ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಆ ದೃಶ್ಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಆ ಮಣ್ಣೆಲ್ಲವೂ ಕೂಡ ಈಗ ಮತ್ತೆ ಪುನಃ ಕಾಲುವೆಗೆ ಬೀಳ್ತಾ ಇದೆ. ಇದಕ್ಕೆ ಏನು ಈ ಕಾಮಗಾರಿ ಮಾಡಿರ್ತಕ್ಕಂಥದಕ್ಕೆ ಬಿಲ್ಲನ್ನು ಹಾಕಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೂಡ ಬಳಕೆ ಮಾಡ್ತಾರೆ. ಯಾಕಾಗಿ ಅಂದರೆ ಇದು ತುಂಗಭದ್ರಾ ಜಲಾಶಯದಿಂದ ಬಳ್ಳಾರಿ ಮೂಲಕ ಆಂಧ್ರಕ್ಕೆ ಹೋಗುತ್ತೆ. 100 ಕಿಲೋಮೀಟರ್ ಇರತಕ್ಕಂಥ ಈ LLC ಕಾಲುವೆಗೆ ಸಂಪೂರ್ಣವಾಗಿ ಇದೇ ರೀತಿಯಾಗಿ ಪ್ರತಿ ವರ್ಷ ಏನು ಬೇಸಿಗೆ ಸಂದರ್ಭದಲ್ಲಿ ಮಣ್ಣನ್ನು ಹೊರಗಡೆ ತೆಗಿತಾರೆ, ಜೊತೆಗೆ ತ್ಯಾಜ್ಯವನ್ನು ಅಥವಾ ಜಂಗಲ್ ಕಟ್ಟಿಂಗ್ ಅಂತ ಮಾಡ್ತಾರೆ, ಅದೆಲ್ಲವನ್ನು ತೆಗೆದು ಹೊರಗಡೆ ಹಾಕ್ತಾರೆ. ಆದರೆ ಈಗ ಈ ಒಂದು ಕಾಮಗಾರಿ ಅನುಮಾನವನ್ನು ಮೂಡಿಸ್ತಾ ಇದೆ. ಈ ಮಣ್ಣೆಲ್ಲವೂ ಕೂಡ ಪುನಃ ಮತ್ತೆ ಏನು ಕಾಲುವೆಗೆ ಬಿದ್ದರೆ ಮತ್ತೆ ಮುಂದಿನ ವರ್ಷ ಇದೇ ರೀತಿಯಾಗಿ ಕಾಮಗಾರಿಯನ್ನು ಮಾಡಬೇಕಾಗುತ್ತೆ. ಸರಿಯಾಗಿ ಒಂದು ಬಾರಿ ಈ ಮಣ್ಣನ್ನು ತೆಗೆದು ದೂರ ಸುಮಾರು ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಹಾಕಿದರೆ ಸುಮಾರು 3 ವರ್ಷ ಕಾಲುವೆಗಳನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ, ಅಷ್ಟರ ಮಟ್ಟಿಗೆ ನೀಟಾಗುತ್ತೆ. ಆದರೆ ಇವರು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಕಾಲುವೆಯ ಇಕ್ಕೆಲಗಳಲ್ಲಿ ಹಾಕ್ತಾ ಹೋದರೆ ಈ ಮಣ್ಣು ಪುನಃ ಬೀಳುತ್ತೆ, ಮತ್ತು ಅವರಿಗೆ ಕೆಲಸ ಸಿಗುತ್ತೆ. ಒಂದು ರೀತಿಯಾಗಿ ಏನು ಸಂಪೂರ್ಣವಾಗಿ ಅಥವಾ ಶಾಶ್ವತವಾಗಿ ಸಮಸ್ಯೆ ಬಗೆಹರಿಯೋದಕ್ಕಿಂತ ತಾತ್ಕಾಲಿಕವಾಗಿ ಸಮಸ್ಯೆ ಬಗೆಹರಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ಅಂದರೆ
TB ಬೋರ್ಡ್ನ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೆ ಒಂದು ಕಡೆಗೆ ನೀರಿಲ್ಲ, ಇನ್ನೊಂದು ಕಡೆಗೆ ಈ ರೀತಿಯಾಗಿ ಅಧಿಕಾರಿಗಳು ಕಳ್ಳಾಟವನ್ನು ಮಾಡ್ತಿದ್ದಾರೆ, ಸರ್ಕಾರದ ಹಣವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಈ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತ ರೈತರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ಬಳ್ಳಾರಿಯ ಪ್ರಮುಖ ಸುದ್ದಿ.